ಈಗ ಧರ್ಮಸ್ಥಳ ಸಂಘದ್ದು ಮಂತ್ಲಿ EMI ಬರುತ್ತೋ, ವಾರದ EMI ಬರುತ್ತೋ, ಒಂದೊಂದು ವಾರನೂ ಕೂಡ. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ, SKDRDP ಈಸ್ ನಾನ್ ಕಾಗ್ನಿಸಬಲ್ ಅಫೆನ್ಸ್. ಏನಿದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಕೂಡ SKDRDP ಕನೆಕ್ಟ್ ಮಾಡ್ತಿರ್ಬೋದು ಅನ್ನೋ ವಿಚಾರ ನಿಮಗೆ ಬಂದಿರ್ಬೋದು. ಬಟ್ ಅದಕ್ಕಿಂತ ಮುಂಚೆ ಈ 15 ದಿನಗಳ ಹಿಂದೆ ಏನಾಗ್ತಾ ಇದೆ ಅನ್ನೋ ವಿಚಾರನ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಮೈಕ್ರೋ ಫೈನಾನ್ಸ್ ವೇವ್ಸ್ ಜಾಸ್ತಿ ಆಗ್ತಾ ಇದೆ. ಏನಿದು ಮೈಕ್ರೋ ಫೈನಾನ್ಸ್? ಯಾರ್ಯಾರು ವೀಕ್ಲಿ, ಡೈಲಿ, ಹವರ್ಲಿ ಲೆಕ್ಕದಲ್ಲೂ ಇಂಟ್ರೆಸ್ಟ್ ತಗೊಳ್ಳೋರು ಇದ್ದಾರೆ. ಆ ತರ ಯಾರಾದ್ರೂ ತಗೊಳ್ತಾ ಇದ್ರೆ ಅವರೆಲ್ಲ ಒಂದು ಝೋನ್ ನ ಮೈಕ್ರೋ ಫೈನಾನ್ಸ್ ಅಂತ ಕರೀತಾರೆ. ಇದು RBI ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ಈ ತರ ಮಾಡೋ ಹಾಗಿಲ್ಲ. ಮೈಕ್ರೋ ಫೈನಾನ್ಸ್ ಸ್ಕೇಲ್ನ ಇಲ್ಲಿ ಮಾಡಬಹುದು, ಆದ್ರೆ ಬಡ್ಡಿ ದರ ಇದೆಯಲ್ಲ ಅದು ಮ್ಯಾಕ್ಸಿಮಮ್ ಇರುತ್ತೆ. ಆ ಮ್ಯಾಕ್ಸಿಮಮ್ ನ ಕಂಟ್ರೋಲ್ ಮಾಡಿ ಒಂದು ಸ್ಕೇಲ್ ತರಬೇಕು, ಒಂದು ಸುಧಾರಣೆಗೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಈ ವಾಯ್ಸ್ ವೈಬ್ರೇಟ್ ಆಗ್ತಾ ಇದೆ, ಮತ್ತೆ ಪ್ರೋಗ್ರೆಸ್ ನಡೀತಾ ಇದೆ. ಇಲ್ಲೇ ಏನಾಗ್ತಾ ಇದೆ SKDRDPದು? ವೀಕ್ಷಕರೇ, ವಾರದ್ದು ಅನ್ನೋ ವಿಚಾರ ಹೇಳ್ದೆ ಅಲ್ವಾ? ಈಗ ಧರ್ಮಸ್ಥಳ ಸಂಘದ್ದು ಮಂತ್ಲಿ EMI ಬರುತ್ತೋ, ವಾರದ EMI ಬರುತ್ತೋ, ಒಂದೊಂದು ವಾರನೂ ಕೂಡ ಏನು ನಮ್ಮ ಜಿಲ್ಲೆಯಲ್ಲಿ ಏನು ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದೆಯೋ ಅಷ್ಟೂ ಜಿಲ್ಲೆಗಳು ಕೂಡ SKDRDP ಇದೆ. ಅಲ್ಲಿ ವಾರದ ಬಡ್ಡಿ, ವಾರದ ಒಂದು EMI ನಡೀತಾ ಹೋಗುತ್ತೆ. ಈ ತರ ನಡಿಬಾರ್ದು. ಮಂತ್ಲಿ ಏನಿರುತ್ತೆ ಮಂತ್ಲಿ ನಡಿಬೇಕು. ಈ ವಿಚಾರಗಳನ್ನ ಒಂದು ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಆ ವಿಚಾರನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಅಂತ ಹೇಳಿದ್ರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ವಿಚಾರಿಸ್ತಾ ಇದ್ದಾರೆ. ಅಂದ್ರೆ ಗುರುತಿಸಲಾಗದ ಒಂದು ಅಪರಾಧ ಅಂತ. ಇದನ್ನ ಗುರುತಿಸಕ್ ಆಗಲ್ಲ, ಇದು ನೆಗ್ಲಿಜಿಬಲ್ ಅನ್ನೋಂಗೆ. ಇದು ಹೇಗ್ರಿ ನೆಗ್ಲಿಜಿಬಲ್ ಆಗ್ಬಿಡುತ್ತೆ? ಬೇರೆಯವ್ರು ಮಾಡ್ತಿರೋದೆಲ್ಲ ಮೈಕ್ರೋ ಫೈನಾನ್ಸ್, ಅದು ನೆಗ್ಲಿಜಿಬಲ್ ಅಲ್ಲ, ಅದು ಸೀರಿಯಸ್. SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದ್ ಮಾಡ್ತಿರೋದು ನೆಗ್ಲಿಜಿಬಲ್ ಅಫೆನ್ಸ್ ಆಗ್ಬಿಡುತ್ತಾ? ಇದು ಯಾವ್ದು ನ್ಯಾಯ? ಒಬ್ರಿಗೊಂದ್ ನ್ಯಾಯ, ಇನ್ನೊಬ್ರಿಗೊಂದ್ ನ್ಯಾಯನ? ಹಾಗಾದ್ರೆ ಮಂತ್ಲಿ EMI ಮಾಡ್ಲಿ, ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ಲಿ, RBI ಏನ್ ಹೇಳುತ್ತೆ ಅದನ್ನ ಕೇಳಲಿ, ಅದನ್ನೇ ರೆಗ್ಯುಲೇಟ್ ಮಾಡ್ಲಿ. ಸರಿ ತಾನೇ ನಾವು ಹೇಳ್ತಿರೋದು? ಹಾಗಾದ್ರೆ ಎಲ್ಲರಿಗೂ ಒಂದೇ ತರ ನ್ಯಾಯ ಮಾಡಿ. ಈ ಲೆಕ್ಕಕ್ಕೆ ಹೋದ್ರೆ ಅಲ್ಲಿರೋ ಅಧ್ಯಕ್ಷರ SS ಅನಿಲ್ ಕುಮಾರ್ ಏನಿದ್ದಾರೆ ಅವ್ರನ್ನ ಒಳಕ್ ಹಾಕ್ಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ವೀಕ್ಷಕರೇ, ಈ ವಿಚಾರ ನಿಮ್ ಮುಂದೆ ಇಡಕ್ಕೆ ನಾವು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ವಂದನೆಗಳು.